ಇದು ಚಿಕ್ಕ ಪ್ರಮಾಣದಲ್ಲಿ ಆರಾಮಾಗಿ ನಾವು ಮಾಡ್ಕೋಬಹುದು, ಮನೆಯಲ್ಲೂ ಕೂಡ ಮಾಡುವ ಪ್ರಯತ್ನ ಮಾಡಬಹುದು. ಸಕ್ಕರೆ ಫುಲ್ ಮಿಕ್ಸ್ ಆದ್ಮೇಲೆ ಆಲ್ಮೋಸ್ಟ್ ಈ ಒಂದು ಹಲಸಿನ ಹಲ್ವಾ ಇದೆಯಲ್ಲ ಅದು ಸಂಪೂರ್ಣ ರೆಡಿ ಆದಾಗೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ಸಮಾರಂಭ ಅಂದಾಗ ಅಲ್ಲಿ ಅಡುಗೆ ಅಂತ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಮ್ಮೂರಲ್ಲಿ ಒಬ್ಬ ಅಡುಗೆಕಾರರಿದ್ದಾರೆ, ಬಾಣಸಿಗ ಅಥವಾ ಶೇಫ್. ಇವ್ರ ಹೆಸರು ದಯಾನಂದ ನಾಯ್ಕ್ ಅಂತ. ಈಗ ಸದ್ಯಕ್ಕೆ ನಾನು ಬಡ್ಕಳದ ಅಳವೆಕೋಡಿಯ ಜಗನ್ಮಾತಾ ಶ್ರೀ ದುರ್ಗಾ ಪರಮೇಶ್ವರಿ ಸಭಾಭವನದಲ್ಲಿ ಇದ್ದೇನೆ. ನಾಳಿನ ಒಂದು ಮದುವೆಗೆ ಇಲ್ಲಿ ಸಾಕಷ್ಟು ತಿನಿಸುಗಳನ್ನ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಇವರು ಒಂದು ಹಲಸಿನ ಹಲ್ವಾವನ್ನು ಮಾಡ್ತಾ ಇದ್ದಾರೆ, ಹಲಸಿನ ಹಣ್ಣಿನ ಹಲ್ವಾ. ಸೊ ಅದು ಕೂಡ ಒಳಗಡೆ ತಯಾರಾಗ್ತಾ ಇದೆ. ಹಲ್ವಕ್ಕೆ ಬೇಕಾದಂತ ಹಲಸಿನ ಹಣ್ಣನ್ನ ಈಗ ಸದ್ಯಕ್ಕೆ ಮಿಕ್ಸಿಯಲ್ಲಿ ಹಾಕೊಂಡು ರುಬ್ತಾ ಇದ್ದಾರೆ. ಈಗ ಹಲಸಿನ ಹಲ್ವಾ ಇದು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು. ಅವರ ಟೀಮ್ ಈ ಕಾರ್ಯವನ್ನ ಮಾಡ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅವರು ಕೂಡ ಬರ್ತಾರೆ, ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ವೆರಿ ನೈಸ್. ನೋಡಿ, ಹಲಸಿನ ಹಣ್ಣಿನ ಹಲ್ವಕ್ಕೆ ಅರ್ದಿರೋದು ಒಂದು 10 ಹಲಸಿನ ಹಣ್ಣು ಆಯ್ತೇನಲ್ಲ ಕಟ್ ಮಾಡೋದು. ಹಲಸಿನ ಹಲ್ವಕ್ಕಾಗಿ ಒಂದು 10 ಹಲಸಿನ ಹಣ್ಣನ್ನ ಕಟ್ ಮಾಡಿದ್ದಾರೆ. ಅಡುಗೆಗೆ ಬೇಕಾದಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ. ಆನಂತರ ಇಲ್ಲಿ ಹೊರಗಡೆ ಒಂದು ಪ್ರಪಂಚ ತೋರಿಸ್ತೀನಿ ಬನ್ನಿ. ತರಕಾರಿ ಕಟ್ ಮಾಡೋದು ಒಂದು ಸವಾಲು ಅಂತ ಹೇಳ್ಬೋದು ಈ ದೊಡ್ಡ ಸಮಾರಂಭಗಳಿಗೆ. ಇಲ್ಲಿ ಈರುಳ್ಳಿ ಜೊತೆಗೆ ಬೇಬಿ ಕಾರ್ನು ಇವೆಲ್ಲ ಕಟಿಂಗ್ ನಡೀತಾ ಇದೆ. ಕಟಿಂಗ್ ಆಗಿ ಒಂದು 5-6 ಜನ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕಟ್ ಆಯ್ತಲ್ಲ. ಈರುಳ್ಳಿ ಯಾವಾಗ ಕಟ್ ಮಾಡ್ತಾರೆ? ಈಗ ಮಾಡ್ತಾರಾ? ಹೌದು. ಮಷೀನಾಗ ಯಾವ್ದು ಮಾಡ್ತಾ ಇಲ್ವೇನಲ್ಲ? ಹೌದಾ ಹೌದಾ ಎಂತಗೆ ಜನ ಅವರಲ್ಲ. ಪನ್ನೀರ್ ಬಟರ್ ಮಸಾಲ ಅಲ್ಲ, ಅದಕ್ಕೆ ಕಾಜು ಪೇಸ್ಟ್ ಇದೆ ನೋಡಿ. ಎಷ್ಟೊಂದು ಕ್ವಾಂಟಿಟಿ ಇದೆ ಅಂತ. ದೊಡ್ಡ ಚರ್ಗಿ ಇದು ಪನ್ನೀರ್ ಬಟರ್ ಮಸಾಲ ಅಲ್ಲ ಮಾಡ್ತಾ ಇರೋದು. ಹಾಕ್ತಾರಾ? ಹಾಕಿ ಕಮನ್. ಇದು ಮಾತ್ರ ಅದ್ಭುತ ರುಚಿ ಆಗ್ತದೆ. ಬರೀ ಕಾಜುನೇ ಅದಲ್ಲ. ಬೇಬಿ ಕಾರ್ನ್ ಚಿಲ್ಲಿಗೆ ಗ್ರೇವಿ ರೆಡಿ ಆಗಿದೆ. ಅವಾಗೆಲ್ಲ ಒಂದು ವ್ಯವಸ್ಥೆ ಇತ್ತು. ಅಂದ್ರೆ ಯಾವ್ದಾರ ಒಂದು ಮದುವೆ ಆದಾಗ ನಾವೇ ಅಂದ್ರೆ ಮನೆ ಸುತ್ತಮುತ್ತಲಿನವರೆಲ್ಲ ಸೇರ್ಕೊಂಡು ಅಡುಗೆ ಮಾಡುವಂತ ವ್ಯವಸ್ಥೆ ಇತ್ತು. ಸ್ವಲ್ಪ ಮಟ್ಟಿಗೆ ಅಡುಗೆ ಬಂದವರು ಅಡುಗೆ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಕೂಡ ಹೋಗ್ತಾ ಇದ್ವಿ ಮತ್ತು ಅಲ್ಲಿ ಕೂತು ಅಡುಗೆಯಲ್ಲಿ ಹೆಲ್ಪ್ ಮಾಡ್ತಾ ಇದ್ವಿ. ಚಿಕ್ಕ ಪುಟ್ಟ ತರಕಾರಿ ಕುಚ್ಚೋದು ಅಥವಾ ಕೈಯಲ್ಲೇ ಅವಾಗ ಮಸಾಲೆನೂ ಕೂಡ ಅರಿತಾ ಇದ್ರು. ಅಂಥದ್ದೆಲ್ಲ ಮಾಡ್ತಾ ಇರುವಂಥ ಒಂದು ಕಾಲ ಇತ್ತು. ಬಟ್ ಈಗ ಕಾಲ ಸಂಪೂರ್ಣವಾಗಿ ಬದಲಾಗಿದೆ. ಈಗೇನಿದ್ರು ಈ ಅಡುಗೆಯನ್ನು ತುಂಬ ನುರಿತ ಅಡುಗೆ ತಜ್ಞರು ಅಂತ ಹೇಳ್ಬೋದು, ಅಂಥವರು ಮಾಡ್ತಾರೆ. ಈಗ ಅಂಥದ್ದೇ ಒಬ್ಬ ನುರಿತ ಅಡುಗೆ ತಜ್ಞರು ದಯಾನಂದ ನಾಯ್ಕ್ ಅವರು. ಇದು ನುಣ್ಣಿನ ತುಪ್ಪ, ನಂತರ ಗೇರು ಬೀಜ ಅದೆಲ್ಲ ಗೋಡಂಬಿ ಎಲ್ಲ ಒಂದೇ ಅಲ್ಲ. ಇದು ಸಣ್ಣ ಪ್ರಮಾಣದ ಮನೆಯಲ್ಲೂ ಮಾಡ್ಲಕ್ಕಲ್ಲ, ಮಾಡ್ಬೋದಲ್ಲ. ಫುಲ್ ಇದಾಗಬೇಕು. ಈಗ ಕೆಂಪಾಗಬೇಕು ಏನಲ್ಲ ಒಂಚೂರು. ಹೌದಾ? ಫ್ರೈ ಮಾಡಿ ತಿನ್ನಿಸ್ತಾ ಇರೋದು. ಸಿಂಪಲ್ ಅಲ್ಲ, ಸಿಂಪಲ್ ಅಲ್ಲ. ಫ್ರೈ ಹಾಕೋದು, ಕಟ್ ಮಾಡೋದು ಆಮೇಲೆ. ಇದು ನೋಡಿ, ಇದು ಹಲಸಿನ ಪೇಸ್ಟ್. ಇದು ಆಲ್ರೆಡಿ ಮಿಕ್ಸಿ ಹಾಕೊಂಡು ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಈಗ ಗೋಡಂಬಿ ಒಂದು ಸ್ವಲ್ಪ ಕೆಂಪಾದ್ಮೇಲೆ ನೋಡಿ ಈಗ ಪೇಸ್ಟ್ ಎಲ್ಲ ಹಾಕ್ತಾವ್ರೆ. ಆನಂತರ ಫುಲ್ ಈಗ ಇದು ಮಾಡೋದಲ್ಲ, ಫ್ರೈ ಆಗಬೇಕು. ಲೈಕ್ ಫುಲ್ ಬೇಯಬೇಕು. ಮಿಕ್ಸ್ ಆಗಿ ಕಂಪ್ಲೀಟ್ ಬೆಂದಾದ. ಇದಕ್ಕೊಂದು ಎಷ್ಟು ಟೈಮ್ ತಗೊಳ್ತದೆ? 1 ಗಂಟೆ ಬೇಕಲ್ಲ ನೋಡಿ. 1 ಗಂಟೆ ಇದು ಮಿಕ್ಸ್ ಆಗ್ಬೇಕಿದು. ಅಲ್ಲಿ ತನಕ ತಿರ್ಸ್ತಾ ಇರ್ಬೇಕಲ್ಲ, ಇಲ್ಲ ಇಲ್ಲಾಂದ್ರೆ ಕೇಳೋದ? ಹೌದಾ?
ಇದು ಚಿಕ್ಕ ಪ್ರಮಾಣದಲ್ಲಿ ಆರಾಮಾಗಿ ನಾವು ಮಾಡ್ಕೋಬಹುದು, ಮನೆಯಲ್ಲೂ ಕೂಡ ಮಾಡುವ ಪ್ರಯತ್ನ ಮಾಡ್ಬೋದು. ಒಂದು ಚಿಕ್ಕ ಹಲಸಿನ ತಗೊಂಡೋಗಿ ಈ ತರ ಮಾಡ್ಬೋದು. ತುಂಬಾ ಸಿಂಪಲ್ ಆಗಿದೆ ಈ ಖಾದ್ಯ. ಸ್ನೇಹಿತರೆ, ಇವರು ದಯಾನಂದ್ ನಾಯ್ಕ್ ಅಂತ, ಈ ಧನಲಕ್ಷ್ಮಿ ಕೇಟರಿಂಗ್ ನ ಓನರ್ ಇವರು. ಸೊ ಇವರನ್ನ ಮಾತಾಡ್ಸೋ ಅಂತ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ದೆ, ಇವಾಗ ಬಂದ್ರೆ ಇವರು. ಸರ್ ನಮಸ್ತೆ. 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 ಇದೆಲ್ಲ ನಿಮ್ದೇ ಅರೇಂಜ್ಮೆಂಟ್ ಅಲ್ವಾ? ಪೂರ್ತಿ ಎಲ್ಲ ಲೈಕ್ ಟೇಬಲ್ ಹಾಕಿದ್ದು ಎಲ್ಲ ಪ್ರತಿಯೊಂದು ಪೂರ್ತಿ ನಮ್ದೇ ಈ ಅಡಿಗೆ ಕಾಂಟ್ರಾಕ್ಟ್ ಅನ್ನ ಸಂಪೂರ್ಣವಾಗಿ ಹಿಡಿತೀರಿ ನೀವು? ಇದು ಪೂರ್ತಿ ಕಾಂಟ್ರಾಕ್ಟ್. ಹೌದಾ? ಪೂರ್ತಿ ಸಂಪೂರ್ಣವಾಗಿ ಹಿಡಿತೀರಿ. ಸಂಪೂರ್ಣ ನಮ್ದು. ಈಗ ಅಡಿಗೆ ಅಂತ ಬಂದಾಗ ಚಿಕ್ಕ ಪುಟ್ಟ ಸಮಾರಂಭಕ್ಕೂ ಅಡಿಗೆ ಮಾಡ್ತೀರಾ ಅಥವಾ ದೊಡ್ಡ ಸಮಾರಂಭ ಮಾತ್ರ? 20 ಜನದಿಂದ. ಹೌದಾ? 25,000 30,000 ಜನ ತನಕ 20 ಜನ ಚಿಕ್ಕ ಅಡಿಗೆನೂ ಮಾಡ್ತೀರಾ? ಚಿಕ್ಕ ಅಡಿಗೆ ಮಾಡ್ತೀವಿ, ಹಾಗೇನಿಲ್ಲ. 25-30,000 30,000 ಬೇಕಾದ್ರೆ ಮಾಡ್ತೀವಿ. ಎಷ್ಟಿದ್ರು ಮಾಡ್ತೀರಲ್ಲ? ಇಲ್ಲ ಅನ್ಲಿಕ್ಕಿಲ್ಲ. ಮತ್ತೆ ಡೈಲಿ ಅಷ್ಟೇ 4 ಅಡಿಗೆ ಬರ್ಲಿ 5 ಅಡಿಗೆ ಬರ್ಲಿ. ಅಂದ್ರೆ ನೀ ಎಷ್ಟು ಬಂದ್ರು ನೀವು ಮನೆಗೆ ಮಾಡ್ಕೊಡ್ತೀರಿ? ಮನೆಗೂ ಮಾಡ್ಕೊಡ್ತೀರಿ? ಸಪ್ಲೈ ಅಂತ ಕೇಟರಿಂಗ್ ಸಿಸ್ಟಮ್ ಇದೆ. ಹೌದು, ಕೇಟರಿಂಗ್ ಸಿಸ್ಟಮ್. ಓಕೆ ಓಕೆ. ಒನ್ ಟೈಮ್ ಬೇರೆ ಬೇರೆ ಕಡೆ ಅಡಿಗೆ ಇದ್ರೆ ಮಾಡ್ತೀರಾ? ಮಾಡ್ತೀವಿ. ಈಗ ನೀವು ಒಂದ್ ಕಡೆ ಬುಕ್ ಆಗಿದ್ರೆ ಅದೇ ಒಂದು 4 ಎಕ್ಸೆಲ್ ಇರ್ತದೆ, ಹಾ ಹಾ ಹಾ, ಒಂದು ಇಲ್ಲಿ ಅಳಿಗೆ ಕೊಡೆಯಲ್ಲಿ ಇರ್ತದೆ, ಇನ್ನೊಂದು ಬಲಸಿಬೇಡ ಕಲ್ಯಾಣಪುರ ಇರುತ್ತೆ. ಅದೆಲ್ಲ ಓಡಾಡ್ಕೊಂಡು ಮಾಡ್ತೀವಿ? ಎಲ್ಲ ಕಡೆ ಮಾಡ್ತೀವಿ. ಒಂದು ಟೀಮ್ ಇದೆ ನಿಮ್ಗೆ? ಟೀಮ್ ಇದೆ ಅಂದ್ರೆ ಆ ಟೈಮಿಗೆ ನಾವು ಎಲ್ಲ ಕಡೆ ಸೆಟ್ಟಿಂಗ್ ಇರುತ್ತೆ. ಹೌದಾ? ಓಕೆ ಓಕೆ. ಹೈಯೆಸ್ಟ್ ಅಂದ್ರೆ ಎಷ್ಟು ತರ ಅಡಿಗೆ ಮಾಡಿರಿ ನೀವು ಒಂದು ಮದುವೆಗೆ? ಒಂದು ಮದುವೆ ಅಥವಾ ಒಂದು ಸಮಾರಂಭಕ್ಕೆ ಒಂದು ಸಮಾರಂಭಕ್ಕೆ ಎಷ್ಟು ತರ ಅಡಿಗೆ? ಇವತ್ತು ಆಕ್ಚುಲಿ 25 ತರದ ಅಡಿಗೆ ಇದೆ. 25 ತರ ಅಡಿಗೆ ನಾಳೆ ಮದುವೆಗೆ? ಹೌದು, ನಾಳೆ ಮದುವೆ. ಓಕೆ, ಅದರಲ್ಲೂ ತುಂಬಾ ವಿಶೇಷ ಇದೆ ಬಿಡಿ. ವಿಶೇಷ ಉಂಟು. ಅದಾದ್ಮೇಲೆ ಹೈಯೆಸ್ಟ್ ಅಂದ್ರೆ ಎಷ್ಟು ಮಾಡಿದ್ರಿ ಸರ್ ನೀವು? ಒಂದು 25-30 ಐಟಮ್ಸ್. 30 ಐಟಮ್ ಅಲ್ವಾ? ಹೌದಾ? ತುಂಬಾ ನೀವು ತಯಾರಿಸೋದು ವಿಶಿಷ್ಟ ಐಟಮ್ ಯಾವುದು? ವಿಶೇಷ ಐಟಮ್ ಅಂದ್ರೆ ಪನ್ನೀರ್ ಬಟರ್ ಮಸಾಲ, ಮಶ್ರೂಮ್ ಗ್ರೇವಿ. ಮಶ್ರೂಮ್ ಗ್ರೇವಿ ತುಂಬಾ ಚೆನ್ನಾಗುತ್ತೆ. ಮಶ್ರೂಮ್ ಗ್ರೇವಿ ತುಂಬಾ ಜನ ಇಷ್ಟಪಡೋದು. ಹೌದು. ಅದಾದ ನಂತರ ಇವತ್ತು ಮಾಡ್ತಾ ಇರೋದು ನಮ್ಗೆ ಅದು ನಮ್ಮ ವೀಕ್ಷಕರಿಗೂ ಅದು ಹೇಳ್ಕೊಡ್ತಾ ಇದ್ರಿ ಹೆಂಗ್ ಮಾಡೋದು ಅಂತ. ಈ ಕಡೆ ಎಲ್ಲ ಮಾಡ್ಲಿಲ್ಲ. ಅರ್ಸನ್ ಹಲ್ವಾ ಯಾರಿಗೂ ಗೊತ್ತಿಲ್ಲ ಈ ಕಡೆ. ಹೌದಾ? ಯಾರಿಗೂ ಗೊತ್ತಿಲ್ಲ. ಕ್ಯಾರೆಟ್ ಹಲ್ವಾ ಎಲ್ರಿಗೂ ಕ್ಯಾರೆಟ್ ಹಲ್ವಾ ನಾರ್ಮಲ್ ಮಾಡ್ತಾರಲ್ಲ, ಹಲ್ಸನ್ ನೀವು ಮಾಡ್ತಾ ಇದ್ರಿ? ಈಗ ಮಾಡ್ತೀರಿ. ಬೆಂಗಳೂರು ಸೈಡ್ ಅಲ್ಲೇ ಇರುತ್ತೆ ಅದು ಅಲ್ವಾ? ನಾವು ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತುಂಟು. ಬಟ್ ಕೆಲವು ಇಲ್ಲಿ ಜನರಿಗೆ ಅದನ್ನ ಗೊತ್ತಿಲ್ಲ. ನಿಮ್ದು ಧನಲಕ್ಷ್ಮಿ ಕೇಟರಿಂಗ್ ಅಲ್ಲಿ ನಿಮ್ದೇ ಆದ ಸ್ವಂತ ಪಾತ್ರ ಸೆಟ್ ಇದೆ, ನಿಮ್ದೇ ಆದ ಒಂದು ಪರ್ಟಿಕ್ಯುಲರ್ ಜಾಗ ಇದೆ, ಗ್ರೈಂಡರ್ ಗಿಂಡ್ರ್ ಎಲ್ಲ. ಯಾರು ಚಿಕ್ಕದಾಗಿ ನಂಗೊಂದು 20 ಊಟ ಬೇಕು ಮಾಡ್ಕೊಡ್ತೀವಿ. ಅದು ಖಾಲಿ 20 ಅಲ್ಲ, 10 ಊಟ ಬೇಕಾದ್ರೆ ರೆಡಿ ಮಾಡ್ಕೊಡ್ತೀವಿ. ಫೋನ್ ಮಾಡ್ಬೇಕಾ ನಿಮ್ಗೆ? ಫೋನ್ ಮಾಡಿದ್ರೆ ಆಯ್ತು. ಫೋನ್ ಮಾಡಿದ್ರೆ ಆಯ್ತು. ಫೋನ್ ಮಾಡಿ ಅವ್ರೇನ್ ತಲೆ ಕೆಡಿಸಿಕೊಳ್ಳೋದು ಬೇಡ, ಆರಾಮ ಮನೆ ಕುತ್ಕೊಂಡ್ರೆ ಆಯ್ತು ಅಷ್ಟೇ. ಈಗ ವೆಜ್ ಊಟ ಅಂದ್ರೆ ಈ ನಾರ್ಮಲ್ ಊಟ ಇದ್ರೆ ಒಂದು 5 ಐಟಮ್ ಇದೆ, 110. ವೆಜ್ ಮತ್ತು ನಾನ್ ವೆಜ್ ಎರಡು. ಅದೇ ಈಗ ವೆಜ್ ಈಗ ಸಿಂಪಲ್ ಊಟ ₹100 ₹110 ರೆಡಿ ಮಾಡ್ಕೊಡ್ತೀವಿ ನಾವು. 110-100 ರೂಪಾಯಿಗೆ ಸಿಂಪಲ್ ಊಟ ರೆಡಿ ಮಾಡ್ಕೊಡ್ತೀವಿ ಒಂದು ಊಟಕ್ಕೆ? ಹೌದೌದು. ಓಕೆ ಓಕೆ. ಕ್ವಾಂಟಿಟಿ ಇದ್ಮೇಲೆ ಸ್ವಲ್ಪ ಕಮ್ಮಿ ಊಟ ಆದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗಿ ಆಗ್ತದಲ್ವಾ? ಜಾಸ್ತಿ ಊಟ ಆದಂಗೂ ಕಮ್ಮಿ ರೇಟ್ ಕಮ್ಮಿ ತಗೋತೀರಿ. ಯಾವಾಗ ಇದು ಸ್ಟಾರ್ಟ್ ಆಗಿದೆ ಸರ್ ಧನಲಕ್ಷ್ಮಿ ಕೇಟರಿಂಗ್? ಒಂದು 14 ವರ್ಷ ಆಯ್ತು ಸರ್. 14 ವರ್ಷ? ಹೌದೌದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬಂದ್ರೆ ಅಥವಾ ಒಂದೇ ಸಲ ನೀವು? ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತೇವೆ. ಎಲ್ಲಿ ಕಲ್ತ್ರಿ ಸರ್ ಇದು ಅಡಿಗೆ ಮಾಡೋದು ಇಷ್ಟೆಲ್ಲ? ಸುಮ್ಮನೆ ಅಡಿಗೆ ಮಾಡ್ಲಿಕ್ಕೆ ಅಂದ್ರೆ ನಾವೇನ್ ಎಲ್ಲೂ ಹೋಗಿ ಅಂತ ಕಲ್ತಿದ್ದಿಲ್ಲ, ನಮ್ದೇ ಸ್ವಂತ ಒಂದು ಇದರಿಂದ ಕಲ್ತಿದ್ದು ಅಷ್ಟೇ. ತಾಯಿಯವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂದಾಗ ಸುದ್ದಿ ಆಯ್ತು ನಂಗೆ. ಹೌದಾ? ಹಾಗೇನ ಮಾಡ್ತಿದ್ರು ತಾಯಿಯವರು ಕೆಲವೊಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಆದಾಗ ಅವ್ರನ್ನ ಕರಿತಿದ್ರು. ಹೌದೌದು, ಹಾಗೆ ಅದೇ ಒಂದು ಇದು. ಅಷ್ಟೇ. ನಮ್ಮನೆ ಇಲ್ಲಿ ಇದು MN ರೆಸಾರ್ಟ್ ಅಲ್ಲಿ ಮಾಡಿದ್ವಿ. ಇಲ್ಲಿ ಮಾಸ್ಟರ್ ಟೀಚರ್ಸ್ ಎಲ್ಲ 99-91 ಲಾಸ್ಟ್ ಆ ಬ್ಯಾಚ್ ಒಂದು ಪ್ರೋಗ್ರಾಮ್ ಆಗಿತ್ತು ಮಾಡಿದ್ವಿ. ನೀವೇ ಮಾಡಿದಲ್ಲ? ಆಗ ಒಂದು ಹುಡುಗಿ ₹750. ಮೈ ಗಾಡ್, ಅಂದ್ರೆ ತುಂಬಾ ಐಟಮ್ ಇತ್ತು ಅಲ್ಲಿ. ತುಂಬಾ ಐಟಮ್ ಇತ್ತು. ₹750 ಹೆಚ್ಚಲ್ಲಿ. ನೀವು ಬಂದಿದ್ರಿ ಮೋಸ್ಟ್ಲಿ? ನಾನ್ ಬರಲಿಲ್ಲ, ಬಟ್ ನನ್ನ ಫ್ರೆಂಡ್ ಎಲ್ಲ ಇದ್ರಲ್ಲಿ. ಹೌದಾ? ಹೌದು. ಹೆಚ್ಚಲ್ಲಿ ₹750 ಒಂದು ಊಟ ಅದು. ಹೌದಾ? ಓಕೆ ಓಕೆ ಓಕೆ. ಎಲ್ಲ ಮಾಡಿದ್ವಿ ನಾವು. ಆಲ್ಮೋಸ್ಟ್ ದೊಡ್ಡ ರಾಯಲ್ ಫಂಕ್ಷನ್ ನೀವೇ ಮಾಡ್ತೀರಿ ಅಂತ ಆಯ್ತು. MN ರೆಸಾರ್ಟ್ ಅಂದ್ರೆ ಸಾಮಾನ್ಯ ಅಲ್ಲ. ಅದು ರಾಯಲ್ ಫಂಕ್ಷನ್. ಯಾವ್ದು ಲಾಸ್ಟ್ ಟೈಮ್ ಆಯ್ತಲ್ಲ, ತುಂಬಾ ರಾಯಲ್ ಫಂಕ್ಷನ್. ಮತ್ತೆ ಅದಾದ್ಮೇಲೆ ಮೀನುಗಾರ ಇಲಾಖೆ ಅವ್ರದ್ದೆಲ್ಲ ಮಾಡ್ತೀವಿ. ಮೊನ್ನೆ ಸಚಿವರು ಮನೆ ನೀವು ಊಟ ಮಾಡೋದು? ಹೌದು, ಸಚಿವರ ಮನೆ ನಾನೇ ಮಾಡಿದ್ವಿ. ಬಡವರು ಸ್ವಲ್ಪ ಕಷ್ಟ ಆಗ್ತದ ಮದುವೆ ಮಾಡೋದು, ಅದೆಲ್ಲ ತುಂಬಾ ಕಷ್ಟ. ಅವ್ರಿಗೇನಾರು ಮುಖ ನೋಡಿ ಏನಾರು ಕಮ್ಮಿ ಗಿಮ್ಮಿ ಮಾಡೋ ಮಾಡ್ತೀವಪ್ಪ. ತುಂಬಾ ರೇಟ್ ನಮ್ಮಿಂದ ಅದು ಹೆಲ್ಪ್ ಮಾಡ್ತೀವಿ. ಹೌದಾ? ಆತರ ತುಂಬಾ ಉಂಟು. ನನಗೊಬ್ರು ನಿಮ್ ಬಗ್ಗೆ ನಾನು ಮಾತಾಡುವಾಗ ಹೇಳಿದ್ರು ಅವರು, ನಿಮ್ ಹೆಸರು ಹೇಳಿದ ತಕ್ಷಣ ಹೇಳಿದ್ರು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ರು, ಮತ್ತೆ ಸ್ವಲ್ಪ ಬಡವರು ಅಂದಾಗ ಹೇಳ್ರ ನೋಡ್ತು ಅಂತ. ನಂಗೆ ಭಾರಿ ವಿಷಯ ಇದೆ, ಸೋಷಿಯಲ್ ಕಾಸ್ಟ್ ಇದೆ, ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಮೂರ್ ಶಾಲೆಗೆ ಒಂದು 18 ವರ್ಷ ಆಯ್ತು. ಪುಸ್ತಕ ಪಟ್ಟಿ ಎಲ್ಲ ಕೊಡ್ಲಿಕ್ಕೆ. ಈಗ ವರ್ಷಕ್ಕೆ 18 ವರ್ಷ. ಹೌದಾ? ಜೂನ್ 10 ಕೊಟ್ಟೆ. 18 ನೀವೇ ಕೊಟ್ರಾ? ಸ್ವಂತ ದುಡ್ಡು. ವೆರಿ ನೈಸ್ ಸರ್. ನೆಕ್ಸ್ಟ್ ಕರೀತಿ ಸರ್, ಬಂದ ಅಡ್ಡಿಲ್ಲ, ನಾ ಬಂದೇ ಬತ್ತೆ. ನೀವು ಕರೀರಿ ಆ ಟೈಮ್. ಕೆಲಸದವ್ರು ಅಂತ ಹೇಳೋದು ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಚಾರ. ಅಂದ್ರೆ ಕೆಲಸದವ್ರು ಕರೆಕ್ಟಾಗಿ ಸಿಗಲ್ಲ. ನಾನು ನಮ್ ಕೆಲಸ ಪೂರಾ ಜನ ಕೇಳಿ ಯಾರು ಬೇಕಾದ್ರೆ. ಕಾಯಂ ಟೀಮ್ ಇದು? ಕಾಯಂ ಟೀಮ್. ಯಾವ ನಮ್ ಜೊತೆ ಇದ್ದವ್ರು ಸಪೋರ್ಟಿವ್ ಆಗಿ ಕೆಲಸ ಮಾಡೋದು ಅಲ್ವಾ? ಹೌದು.
ಸಪೋರ್ಟ್ ಲೈಫ್ ಹೆಂಗಿದೆ ಸರ್ ಈಗ? ಚೆನ್ನಾಗಿ ಸರ್. ಅಡಿಗೆಯಲ್ಲಿ ನೀವೇನ್ ಮಾಡಿದ್ರಿ, ಏನ್ ಸಾಧಿಸಿದ್ರಿ? ಎಲ್ಲ ಸಾಗಿಸಿದ್ರು. ತುಂಬಾ ಅಚೀವ್ಮೆಂಟ್ ಆಗಿದೆ. ಹೌದೌದು, ಎಲ್ಲ ಕೊಟ್ಟದ್ದು ಅಡಿಗೆ ಎಲ್ಲ ಒಳ್ಳೇದಾಗಿದೆ. ನಿಮ್ದು ಈಗ ಫೋನ್ ನಂಬರ್ ನಾನು ಇಲ್ಲಿ ಹಾಕ್ತೆ, ನಿಮ್ ಜಸ್ಟ್ ಕಾಲ್ ಮಾಡ್ರೆ ಸಾಕು ನಿಮ್ಗಲ್ವಾ? ಕಾಲ್ ಮಾಡಿ ಅಡಿಗೆ ಸಂಬಂಧಪಟ್ಟ ಯಾವ್ದೇ ವಿಚಾರ ಇದ್ದಂದ್ರು ಫೋನ್ ಮಾಡಿ ನಾವು ಕಾಲ್ ಮಾಡಿದ್ರೆ ಅಷ್ಟೇ. ಸರ್ ಮನೆಗೆ ಅದು ಒಳ್ಳೆ ಸೆಟಪ್ ಮಾಡಿರಿ ನೀವು. ಹೌದಲ್ಲ, ರೆಗ್ಯುಲರ್ ಆಗಿರ್ತದ? ರೆಗ್ಯುಲರ್ ಆಗಿರ್ತದೆ. ಡೈಲಿ ಇರುತ್ತೆ. ಇವತ್ತು ವಾರದ ಒಂದ್ 2 ದಿನ 3 ದಿನ ಇದ್ದೇ ಇರುತ್ತೆ. ಗ್ಯಾಪ್ ಇದ್ದೇ ಇರ್ತದೆ. ಇವತ್ತು ಸುಮಾರು ಅಷ್ಟಿತ್ತು ಅಂತ? ಇವತ್ತಿತ್ತು, ಬೆಳಿಗ್ಗೆ ಇತ್ತು, ಈಗ ಸಂಜೆನೆ ಇತ್ತು. ಹೌದಲ್ವಾ? ಹಾ ಎಲ್ಲ ಪೂರೈಸಿರಿ, ಒಂದು ಬಿಡ್ಲಿಲ್ಲ ನೀವು? ಇಲ್ಲ ಇಲ್ಲ, ರಾಶಿ ಬಂದಾಗ ಯಾವ್ದಾದ್ರು ಬಿಟ್ಕೊಡ್ತೀರಾ? ಇಲ್ಲಪ್ಪ, ಅದೇ ಹೇಳ್ತೀರ 30 ಮನೆಗೆ ಒಟ್ಟಿಗೆ ಮಾಡ್ಕೊಡ್ತೀವಿ ನಾವು. 30-35 ಮನೆಗೆ ಒಂದೇ ದಿವಸ. ವೆರಿ ನೈಸ್. ಹೊರಗಡೆ ಏನೋ ಒಂದು ಸ್ಟಾಲ್ ಮಾಡಿದ್ರು, ಅದು ನೀವೇ ಮಾಡಿದ್ದಲ್ಲ? ಹೌದಲ್ಲ, ಎಲ್ಲ ಡಿಸೈನ್ ಎಲ್ಲ ನಿಮ್ದೆ? ಎಲ್ಲ ನಮ್ದು ಪೂರ್ತಿ. ಸಲಾಡ್ ಕಟಿಂಗ್ ಗಿಟ್ಟಿಂಗ್ ಅದೆಲ್ಲ ಎಲ್ಲ A to Z ನಾಳೆ ಎಲ್ಲ ಇರುತ್ತೆ ಅದು? ನಾಳೆ ಎಲ್ಲ ಇರುತ್ತೆ. ಈಗ ನಾಳೆ ಒಂದ್ ಕೆಲಸ ಮಾಡ್ತೀವಿ, ನಾಳೆ ಬಂದು ಆಲ್ಮೋಸ್ಟ್ ನೀವು ಮಾಡಿರೋ ಎಲ್ಲ ಅಡಿಗೆನ ಒಂದ್ಸಲ ಶೋ ಮಾಡುವ. ಹೌದು ಸರ್. ಇವತ್ತಿಗೆ ನಿಮ್ ಬಗ್ಗೆನೂ ಗೊತ್ತಾಯ್ತು, ಆಯ್ತಾ? ಅದಾದ ನಂತರ ನೋಡಿ, ಇಲ್ಲಿ ಒಂದು ಅಡಿಗೆ ಅಂತ ಹೇಳಿದ್ರೆ ಅದು ಎಷ್ಟು ಕಷ್ಟ ಅನ್ನೋ ನಿದ್ದೆ ಬಿಡ್ಬೇಕು, ಒಂದು ಬೆಳಿಗ್ಗೆ ಬೇಗ ಹೇಳ್ಬೇಕು, ಇದೆಲ್ಲ ಕಷ್ಟಗಳ ನಡುವೆ ಮಾಡ್ಬೇಕಲ್ವಾ? ಅದೆಲ್ಲ ಪರಿಚಯ ಆದಂಗ ಆಯ್ತು ಇವತ್ತು. ಪರಿಚಯ ಆದಂಗ ಆಯ್ತು. ಲಾಸ್ಟಿಗೆ ನಾವು ಈ ಹಲ್ವಾ ಒಂದು ನೋಡ್ಕೊಂಡು ಹೋಗ್ತೀವಿ. ಇದು ತುಂಬಾ ಸಿಂಪಲ್ ಆಗಿದೆ, ನಮ್ಮ ವ್ಯೂವರ್ಸ್ ಮಾಡ್ಬೋದು ಅಲ್ವಾ? ಅಷ್ಟು ಸಿಂಪಲ್ ಆಗಿದೆ, ಸಿಂಪಲ್ ಅದು, ಆರಾಮಾಗಿ ಮಾಡ್ಕೋಬಹುದು. ಅದೊಂದು ಹಲ್ವಾ ನೋಡ್ಕೊಂಡು ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೆ. ಈಗ ಒಂದು 10:30 ಆಯ್ತಲ್ವಾ? ತಿರ್ಸ್ ಸಾಕಾಗ್ಬಿಡ್ತದಲ್ಲ. ಇದು ಗಟ್ಟಿ ಆದಂಗ ಮತ್ತು ಶಕ್ತಿ ಆಗ್ಬೇಕಲ್ಲ ನೋಡಿ. ಇದು ಗಟ್ಟಿ ಆಯ್ತು, ಇದು ಸುಮಾರಷ್ಟು ಆಲ್ಮೋಸ್ಟ್ ಆಗಿದೆ. ಅಂದ್ರೆ ಏನ್ ತ್ರಾಸ ಅಂದ್ರೆ ದೊಡ್ಡ ದೊಡ್ಡ ಅಡಿಗೆ ಮಾಡುವಾಗ ಈ ಇದನ್ನ ಸೌಂಡ್ ಆಗ ತಿರ್ಸೋದಿದೆಯಲ್ಲ, ಇದು ತುಂಬಾ ತ್ರಾಸ ಇದೆ. ಮತ್ತ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಾ ಹೋದಂಗು ಇನ್ನು ಜಾಸ್ತಿ ಶಕ್ತಿ ಹಾಕ್ಬೇಕಾಗ್ತದೆ. ತುಪ್ಪ ಅಲ್ಲ, ನಂದಿನಿ ತುಪ್ಪ. ಮೊದಲೊಂದ್ಸಲ ತುಪ್ಪ ಹಾಕ್ತಾ ಇದಾರೆ ನೋಡಿ. ಹೌದು, ಆಲ್ಮೋಸ್ಟ್ ಫಸ್ಟ್ ಎಲ್ಲ ಹೌದು ಸ್ಟಾರ್ಟಿಂಗ್ ಎಲ್ಲ ತುಪ್ಪ ಹಾಕೊಂಡಿದ್ರು, ನಂತರ ಇದು ಲಾಸ್ಟ್ ಮತ್ತೊಂದ್ಸಲ ತುಪ್ಪ ಹಾಕ್ತಾ ಇದ್ರು ಆಲ್ಮೋಸ್ಟ್ ಬೆಂದಾದ್ಮೇಲೆ. ಇದು ಟ್ರೇ, ಇದು ಅಂದ್ರೆ ಇದು ಹಲಸಿನ ಹಣ್ಣಿನ ಹಲವಾರು ಟ್ರೇ ಇದು. ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಒರೆಸ್ಕೊಂಡಿದ್ದಾರೆ ಈಗ. ಆನಂತರ ಅದು ಬೆಂದಾದ್ಮೇಲೆ ಇದಕ್ಕೆ ಎರೆಯೋದು. ಹದ ಹೆಂಗ್ ಗೊತ್ತಾಗ್ತದ? ಹದ ಗೊತ್ತಾಗೋದು ಹೆಂಗೆ? ಟೈಟ್ ಆಗ್ತದಲ್ಲ, ಟೈಟ್ ಆಗ್ತದೆ. ಬೇರೆ ಎಲ್ಲ ಐಟಮ್ಗೆ ಏಲಕ್ಕಿ ಪೌಡ್ರು ಅದು ಇದೆಲ್ಲ ಹಾಕ್ತಿವಲ್ಲ, ಆ ರೀತಿಯಾಗಿ ಇಲ್ಲಿ ಯಾವತ್ತು ಬೇರೆ ಯಾವ ಐಟಮ್ ಅನ್ನ ಹಾಕಬಾರ್ದು. ಯಾಕಂದ್ರೆ ಅದು ಹಲಸಿನ ಹಣ್ಣು ಮತ್ತು ತುಪ್ಪದ ಒಂದು ಫ್ಲೇವರ್ ಬರ್ಬೇಕಾಗುತ್ತೆ. ಆ ಸಲುವಾಗಿ ಮತ್ತೆ ಯಾವುದೋ ಐಟಮ್ ಅನ್ನ ಹಾಕ್ಬಾರ್ದು. ಸಪೋಸ್ ಏನಾದ್ರು ಗಟ್ಟಿ ಗಿಟ್ಟಿ ಆಗದೆ ಇದ್ರೆ, ನಿಮ್ಗೆ ಹದ ಕರೆಕ್ಟಾಗಿ ತರೋಕೆ ಆಗಿಲ್ಲ ಅಂತಂದ್ರೆ ಒಂಚೂರು ಕಾರ್ನ್ ಫ್ಲೋರ್ ಹಾಕ್ಬೋದು ನೋಡಿ. ಒಂದಷ್ಟು ಕಾರ್ನ್ ಫ್ಲೋರ್ ಹಾಕಿ ಅದನ್ನು ನೀರು ಮಾಡಿಕೊಂಡು ಲಾಸ್ಟ್ ಕೊನೆ ಹಂತದಲ್ಲಿ ಹಾಕೋದಿದ್ದು, ಲಾಸ್ಟ್ ಹಾಕೋದಿದ್ದು. ಆಲ್ಮೋಸ್ಟ್ ಎಲ್ಲ ಮುಗ್ದಾದಾಗ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ವಾಟ್ರನ್ನು ಹಾಕೋದು. ಸ್ನೇಹಿತರೆ, ಲಾಸ್ಟ್ ಇದು ಆಲ್ಮೋಸ್ಟ್ ಎಲ್ಲ ಬೇವಾಗಿದೆ, ಅಂದರೆ ಒಂದು ಹದಕ್ಕೆ ಬಂದಿದೆ. ಆ ನಂತರ ಈಗ ಲಾಸ್ಟಲ್ಲಿ ಸಕ್ಕರೆ ಹಾಕ್ತಾ ಇದ್ದಾರೆ. ಸಕ್ಕರೆ ಹಾಕಿ ಫುಲ್ ಅದನ್ನು ತಿರುಗಿಸಿ, ಈಗ ಸುಮಾರಷ್ಟೊತ್ತು ತಿರುಗಿಸ್ಬೇಕು ಸೌಟಲ್ಲಿ. ಸಕ್ಕರೆ ಫುಲ್ ಮಿಕ್ಸ್ ಆದ್ಮೇಲೆ ಆಲ್ಮೋಸ್ಟ್ ಈ ಒಂದು ಹಲಸಿನ ಹಲ್ವಾ ಇದೆಯಲ್ಲ, ಅದು ಸಂಪೂರ್ಣ ರೆಡಿ ಆದಾಗೆ. ಅದಾದ ನಂತರ ಅದನ್ನ ಟ್ರೈಯಲ್ಲಿ ಹಾಕೋದು ನೋಡಿ. ಅಲ್ಟಿಮೇಟ್ಲಿ ಹಲಸಿನ ಹಲ್ವಾ ರೆಡಿ ಆಯಿತು. ಈಗ ಟ್ರೈಗೆ ಹಾಕ್ತಾ ಇದ್ದಾರೆ ನೋಡಿ. ಅದಾದ ನಂತರ ಇದು ಸ್ವಲ್ಪ ಹೊತ್ತು ಎಷ್ಟೊತ್ತು ಇಡ್ಬೇಕಾಗ್ತದೆ ಅಣ್ಣ? ನೋಡಿ, ಒಂದು 2-3 ತಾಸು ಇಟ್ಟು ಆನಂತರ ಅದು ಫುಲ್ ಗಟ್ಟಿ ಆಗುತ್ತೆ. ನಂತರ ಅದನ್ನು ಕಟ್ ಮಾಡಿ ಯಾವ ಸೈಜು ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೋದು. ಇದೆಲ್ಲ ನಾಳಿನ ಕೆಲಸ. ಇವತ್ತಿಗೆ ಇದಿಷ್ಟು, ಇವತ್ತಿನ ಸೆಗ್ಮೆಂಟಲ್ಲಿ ಇಷ್ಟು ನೀಟಾಗಿ ಸೆಟ್ ಮಾಡ್ಬೇಕು ಅದನ್ನು. ಇದು ಇಡೀ ಉತ್ತರ ಕನ್ನಡದಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಮತ್ತು ಅವರು ಬರೀ ಕೇಟರಿಂಗ್ ಮಾತ್ರ ಅಲ್ಲ, ಜೊತೆಗೆ ನೋಡಿ ಅವರ ಟೇಬಲ್ ಅರೇಂಜ್ಮೆಂಟ್ ಆಗಲಿ ಅಥವಾ ಈ ಟೇಬಲ್ ವ್ಯವಸ್ಥೆ ಆಗಲಿ ಎಲ್ಲವೂ ಕೂಡ ಅವ್ರದ್ದೇ. ರಸಂ ಪೌಡರ್ ನೀವು ಸ್ವಂತ ಓನ್ ಆಗಿ ಮಾಡ್ತೀರಿ ನೋಡಿ. ಇದು ರಸಂ ಪೌಡರ್ ತಯಾರಾಗ್ತಾ ಇದೆ. ಪನ್ನೀರ್ ಟಿಕ್ಕಾ ಮಸಾಲ ಇದು ರೆಡಿ ಆಯ್ತು. ಆಲ್ಮೋಸ್ಟ್ ಎಲ್ಲ ರೆಡಿ ಆದಂಗೆ, ಸುಮಾರಷ್ಟು ರೆಡಿ ಆಯ್ತು ನೈಟ್.
ಇದು ರೆಡಿ ಆಯ್ತು. ಬೇಬಿ ಕಾರ್ನ್ ಮಂಚೂರಿ ಇದು ರೆಡಿ ಆಯ್ತು ನೋಡಿ. ಲೈಟ್ ಒಂದ್ಸಲ ಲೈಟ್ ಹಾಕಿದ್ ನೋಡು, ಸಂಪೂರ್ಣವಾಗಿ ತೋರಿಸ್ಬಿಡು ಒಂದ್ಸಲ. ಹಾ, ವೆರಿ ನೈಸ್ ನೋಡಿ. ಇದೆಲ್ಲ ಚೇರ್ ವ್ಯವಸ್ಥೆ ಇದೆಲ್ಲ, ಚೇರ್ ಅರೇಂಜ್ಮೆಂಟ್ ಇದೆಯಲ್ಲ, ಇದೆಲ್ಲವೂ ಕೂಡ ಇವರೇ ಮಾಡಿದ್ದು. ನಮ್ಮ ಧನಲಕ್ಷ್ಮಿ ಕೇಟರಿಂಗ್ಸ್ ಅವರೇ ಮಾಡಿದ್ದು. ಡೆಕೋರೇಷನ್ ಸರ್ ದಾಸ್ ಅಲ್ಲ? ನೋಡಿ ಎಲ್ಲ ಒರಿಜಿನಲ್ ಫ್ಲವರ್ ಇದು ಮಾತ್ರ ದಾಸ್ ಅವರು ಮಾಡಿದ್ದು. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಎಲ್ಲ ಒರಿಜಿನಲ್ ಹೂ, ಇದೆಲ್ಲ ಬಳ್ಳಿ ಥರ ಇದೆಯಲ್ಲ, ಅದು ಮಾತ್ರ ಪ್ಲಾಸ್ಟಿಕ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಒರಿಜಿನಲ್ ಇದೆ, ಅದೊಂದು ಪ್ಲಾಸ್ಟಿಕ್. ಆ ಹಿಂದೆ ಇರೋದೆಲ್ಲ ಪ್ಲಾಸ್ಟಿಕ್, ಬಟ್ ಮುಂದೆ ಎಲ್ಲ ಇರೋದೆಲ್ಲ ಒರಿಜಿನಲ್. ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನಲಕ್ಷ್ಮಿ ಕೇಟರಿಂಗ್ ಮಾಲಕರಾದಂಥ ದಯಾನಂದ ನಾಯ್ಕ ಅವ್ರ ಜೊತೆ ಮಾತಾಡಿದ್ದೇವೆ. ಜೊತೆಗೆ ನಿಮಗೆ ಅತ್ಯಂತ ವಿಶಿಷ್ಟವಾದ ಖಾದ್ಯವಾದ ಹಲಸಿನ ಹಲ್ವಾ ಮಾಡುವ ರೀತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.